ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಮಾಹಿತಿ ಹಕ್ಕು ಕಾರ್ಯಾಗಾರ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಕಲಬುರಗಿ ನಗರದ ರಾಜರಾಜೇಶ್ವರಿ ಹೋಟೆಲ್ ಸಭಾಂಗಣದಲ್ಲಿ ಮಾಹಿತಿ ಹಕ್ಕು ಕಾರ್ಯಾಗಾರ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕಲಬುರಗಿ, ಬೀದರ್ ಸೇರಿದಂತೆ ವಿವಿಧ ತಾಲೂಕು ಜಿಲ್ಲೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿ ಚರ್ಚೆ ನಡೆಸಿದರು. ಮಾಹಿತಿ ಹಕ್ಕು ಕಾರ್ಯಕರ್ತರು ಯಾವುದಕ್ಕೂ ಎದೆಗುಂದದೆ ಮುನ್ನುಗ್ಗಿ ಕೆಲಸ ಮಾಡಿ ನಿಮ್ಮ ಲೇಖನಿ ಮೂಲಕ ಸುಧಾರಣೆಯ ಕ್ರಾಂತಿ ತನ್ನಿ. ಸಮಾಜ ಬದಲಾವಣೆಯಾಗಬೇಕು, ಭ್ರಷ್ಟಾಚಾರ ಮುಕ್ತವಾಗಬೇಕು. ನೀವು ಕಾನೂನುಬದ್ಧವಾಗಿ ಕೆಲಸ ಮಾಡಿ ದಿನದ 24 ಗಂಟೆ ನಿಮ್ಮ ಜೊತೆಗಿರುತ್ತೇವೆ ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷ ಚೆನ್ನಯ್ಯ ವಸ್ತ್ರದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಟಿಎಚ್ಎಂ ರಾಜಕುಮಾರ, ವಿಜಯನಗರ ಜಿಲ್ಲಾಧ್ಯಕ್ಷರು ರಾಮಕೃಷ್ಣ ಕಣವಿಹಳ್ಳಿ, ಕಲಬುರಗಿ ಜಿಲ್ಲಾಧ್ಯಕ್ಷ ರಾಜೇಂದ್ರ ಪ್ರಸಾದ್, ಜೇವರ್ಗಿ ತಾಲೂಕು ಅಧ್ಯಕ್ಷ ವೀರೇಶ್ ಮಠಪತಿ ಸೇರಿದಂತೆ ವಿವಿಧ ತಾಲೂಕು ಜಿಲ್ಲೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ರಾಜಕುಮಾರ ಚೌಹಾಣ್ ಜೊತೆ ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಕಲಬುರಗಿ. ದಯವಿಟ್ಟು ಯಾರು ಕೂಡ ಈ ಮಾಹಿತಿ ಕಾಯ್ದೆನ ದುರುಪಯೋಗ ಮಾಡ್ಕೋಬೇಡ್ರಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೆಲಸಗಳು ಮಾಡ್ರಿ. ಆಮೇಲೆ ನಾವು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಒಂದು ಆದೇಶ ಮಾಡಿದ್ರು, ನಿಮ್ಮೆಲ್ಲರೂ ಕೂಡ ತಮ್ಮ ತಮ್ಮ ತಾಲೂಕಾ ಕಚೇರಿಗಳ ಮುಂದೆ ಸಾರ್ವಜನಿಕ ಸಂಪರ್ಕ ಮತ್ತು ಮಾಹಿತಿ ಕಾನೂನು ಅರಿವು ಕಾರ್ಯಕ್ರಮ ಮಾಡ್ರಿ ಅಂತೇಳಿ. ಎಲ್ಲಿ ಯಾವ್ಯಾವ ತಾಲೂಕುಗಳು ಮಾಡ್ರಿ ಹೇಳಿ. ದಯವಿಟ್ಟು ಇವೆಲ್ಲ ಒಂದು ಸುಮಾರು 5 ತಾಲೂಕುಗಳು ಇದ್ದೀವಿ, ಯಾರು ಮಾಡಿಲ್ಲ. ಅದಕ್ಕೆ ನಿಮ್ಗೆ ಏನು ಖರ್ಚು ಮಾಡ್ಬೇಕಾಗಿಲ್ಲ. ನೀವು 4-5 ಜನ ಸೇರ್ಕೊಂಡು ತಾಲೂಕು ಕಚೇರಿ ಮುಂದೆ ನಿಂದ್ರಿ. ಸಾಕಷ್ಟು ಜನ ದಿನಂಪ್ರತಿ ಫೈಲ್ ಹಿಡ್ಕೊಂಡ್ ಬರ್ತಾರ, ಏನೋ ಒಂದು ರಿಸಿಪ್ಟ್ ಹಿಡ್ಕೊಂಡ್ ಬರ್ತಾರ. ಏನಾಗಿದೆ, ನೀವು ಯಾಕೆ ಮಾಡ್ತಾ ಇದ್ರೆ ಜನ ಇಲ್ಲ, ನಮ್ಗೆ ಈ ತರದೊಂದು ಆಫೀಸರ್ ಕೆಲಸ ಆಗ್ಬೇಕಾಗಿತ್ತು, ಕೆಲಸ ಆಗಿಲ್ಲ. ಅದನ್ನ ತಗೋರಿ, ನಮ್ಮ ಲೆಟರ್ ಪ್ಯಾಡ್ ಮೇಲೆ ಬರೀರಿ, ಹೋಗಿ ಅದನ್ನ ತಹಸೀಲ್ದಾರ್ ಕೂಡ ನೋಡ್ರಿ. ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಈ ತರದ ಕೆಲಸ ಡಿಲೇ ಮಾಡ್ತಾ ಇದ್ದಾರೆ, ಅವರು ಸಣ್ಣ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ಕೆಲಸ ಮಾಡಿಕೊಡಿ. ಇದ್ರಲ್ಲಿ ಏನ್ ಖರ್ಚಾಗ್ತದೆ? ನಿಮ್ದು ಏನೂ ಖರ್ಚಾಗಂಗಿಲ್ಲ. ಈ ಕೆಲಸ ಒಂದಿನಕ್ಕೆ ನೀವು ತಿಂಗಳಲ್ಲಿ ಒಂದ್ಸಲ ಮಾಡಿ. ನೀವು ಅದೇ ಕಚೇರಿ ಮುಂದೆ ನಿಂತಿದ್ದೀರಿ ಅಂತ ಪ್ರತಿಯೊಬ್ರು ಗೊತ್ತಾದ ಹೋದ ತಕ್ಷಣ ನೀವೆಲ್ಲ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರ. ನಮ್ಮ ಹತ್ರ ಹೋಗಿದ ಕೆಲಸ ಆಗಲಿ, ಇವ್ರನ್ನ ಕರ್ಕೊಂಡು ಹೋಗ್ಬೇಕು, ನಾವು ಅಲ್ಲಿಗೆ ಒಳಗಡೆ ಇವ್ರನ್ನ ಕರ್ಕೊಂಡು ಹೋಗಿ ಕೆಲಸ ಆಗುತ್ತೆ ಅಂತ ಹೇಳಿ. ಯಾವಾಗ ಜನ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರೋ ಅವಾಗ ಸಂಘಟನೆ ಬೆಳೀತದೆ, ಸಂಘಟನೆ ಹೆಸರಿಗೆ ಬರ್ತದೆ. ಇದೇ ಕಾನ್ಸೆಪ್ಟ್ ಇಂದ ಅಧ್ಯಕ್ಷರು ಈ ಕೆಲಸನ ಮಾಡಿ ಅಂತ ಪ್ರತಿಯೊಬ್ಬರು ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ತಾಲೂಕು ಕಚೇರಿಯ ಮುಂದೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಕಾರ್ಯವನ್ನು ಮಾಡಿ. ಕಾನೂನು ಸಾರ್ವಜನಿಕ ಸಂಪರ್ಕ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಮಾಡಬೇಕು. 4 ಜನ ಹೋಗಿ ನೀವು ಸಾಕು, ID ಕಾರ್ಡ್ ಹಾಕೊಂಡು ಇಷ್ಟಂಟಿಗೆ ಹೋಗಿ ಬರ್ತಿರ್ತಾರೆ. ಏನಿದೆ ಸಮಸ್ಯೆ ಅಂದ್ರೆ ಲೆಟರ್ ಪ್ಯಾಡ್ ಮೇಲೆ ಬರ್ಕೊಂಡು ಸಂಬಂಧಪಟ್ಟ ಇಲಾಖೆ ಕೊಡ್ರಿ. ಅದನ್ನ ಮುಂದಿನ ತಿಂಗಳಷ್ಟೇ ಕೆಲಸ ಮಾಡಿರ್ತಾರೆ. ಮಾಡದೇ ಇದ್ರೆ ಅದನ್ನ ಸೀನಿಯರ್ ಆಫೀಸರ್ ಇರ್ತಕ್ಕಂಥ ಕೆಲಸ ಮಾಡಿ. ಸೊ ಇದೇ ರೀತಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆ, ಬಹಳ ಜನ ಇದ್ದಾರೆ. ಸುಮಾರು ಜನ ಕಾರ್ಯಕರ್ತರ ವಿಚಾರಧಾರೆಗಳನ್ನ ಕೇಳಿ ಬಹಳ ಖುಷಿ ಆಯ್ತು ನನಗೆ. ಯಾಕಂತಂದ್ರೆ ಇಂಥ ಸಂಘಟನೆಯಲ್ಲಿ ಇಂಥ ಕಾರ್ಯಕರ್ತರು ಇರಬೇಕು. ಈಗ ಅವರು ಪಾಪ ಆಟೋ ನಡೆಸ್ಕೊಂಡು ಒಂದು ನಿರಾಶ್ರಿತರಿಗೆ ಆಶ್ರಯ ಆಗ್ತಾರೆ ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ. ಇಂಥ ಎಲ್ಲ ಯೋಚನೆಗಳು, ಸರ್ ಅವ್ರದ್ದು ಯೋಚನೆ ಕೂಡ ಬಹಳ ಒಳ್ಳೆದಾಗಿತ್ತು. ಒಂದು ಗೋಮಾಳ ಆಗ್ಬೇಕು, ಎಲ್ಲ ಕಡೆ ಇದು ಮಾಡೋಣ, ಹೋರಾಟ ಮಾಡೋಣ ಅಂತ. ನಿಮ್ದೆಲ್ಲ ವಿಚಾರಧಾರೆಗಳು ಅತ್ಯಂತ ಚೆನ್ನಾಗಿ ಅನಿಸ್ತಾ ಇದ್ದಾವೆ. ಆದ್ರೆ ಬೆಳೆದಂತೆ ಬದಲಾವಣೆ ಆಗ್ಬಾರ್ದಂತ ತಮ್ಮೆಲ್ಲರಲ್ಲಿ ನಾನು ಪರ್ಸನಲ್ ಆಗಿ ಮನವಿ ಮಾಡ್ತಾ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.